ಸರ್, ನಾನು ನಿನ್ನೆ ಆಷಾಢ ಶುಕ್ರವಾರ ತುಂಬಾ ಜನ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಹೋಗೋದು ಬೇಡ ಅಂತ ಇವತ್ತು ಬೆಳಿಗ್ಗೆ ಪಾದದಿಂದ ನಡ್ಕೊಂಡು ಹೋಗ್ಬೇಕಂತ ಕಾರ್ ತಗೊಂಡು ನಾನು ಪಿಂಜರಾಪೋಲ್ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೀನಿ. ಮೈನ್ ರೋಡಲ್ಲಿ ಪೊಲೀಸ್ ಬ್ಲಾಕ್ ಮಾಡಿದ್ದಾರೆ. ಸೊ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ರೆ ಅಲ್ಲೂ ಕೂಡ ಗ್ರಾಮ ಪಂಚಾಯತಿ ಟಿಕೆಟ್ಗಳು ಇಟ್ಕೊಂಡು ಅವರವರೇ ಪ್ರಿಂಟ್ ಮಾಡಿಕೊಂಡು ಟಿಕೆಟ್ ಇಟ್ಕೊಂಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ. ಅದು ಬರೋದು ಕಾರ್ಪೊರೇಷನ್ ಲಿಮಿಟ್. ಏನು ಕೊಡಬೇಕು ಜನಗಳು ಅದಕ್ಕೆ? ಇದನ್ನ ನಾನು ದುಡ್ಡು ಕೊಟ್ಟು ಬಂದಾಯ್ತು. ಆಮೇಲೆ ಶಾಸಕರ ಗಮನಕ್ಕೆ ತಂದಿದ್ದೀನಿ, ನಮ್ಮ KR ಕ್ಷೇತ್ರದ ಶಾಸಕರ ಶ್ರೀವತ್ಸ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವ್ರ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಅದೇನು ವಿಚಾರಣೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ತರ ಸಾರ್ವಜನಿಕರಿಂದ ಸುಮ್ಮನೆ ಹಣ ಸುಲಿಗೆ ಮಾಡೋದು ನಿಲ್ಬೇಕು. ಸುಮ್ಮನೆ ಯಾರೋ ಒಬ್ಬ ತನ್ನ ಇದಕ್ಕೋಸ್ಕರ ಬೇರೆ ಬೇರೆ ಪ್ರಿಂಟ್ ಮಾಡಿಕೊಂಡು ಈ ತರ ಕಲೆಕ್ಟ್ ಮಾಡೋದನ್ನ ಕಡಿಮೆ ಮಾಡಿ ಅಂತ ನಾವು ಪೊಲೀಸ್ನನ್ನು ಕೇಳ್ಕೊಡ್ತೀನಿ. ಎಲ್ಲಿ ಸುಲಿಗೆ ಆಗ್ತಾ ಇರೋದು? ಅಲ್ಲಿ ಪಿಂಜರಾಪೋಲ್ ಪಕ್ಕದ ರೋಡಲ್ಲಿ ಗಾಲ್ಫ್ ಪಕ್ಕ ಇದೆ ಅಲ್ಲ, ಪಾದಕ್ಕೆ ಹೋಗ್ಬೇಕಾದ್ರೆ ಇದ್ರ ಪಕ್ಕದಲ್ಲಿ ಎಲ್ಲ ಕಡೆನೂ ಕಲೆಕ್ಟ್ ಮಾಡ್ತಾ ಇದಾರೆ. ಈ ತರ ನೀವು ಪ್ರಶ್ನೆ ಮಾಡ್ಲಿಲ್ವಾ? ಕೇಳಿದ್ವಿ. ಅದ್ಯಾರೋ ಒಬ್ರು ಸ್ಲಿಪ್ ನಲ್ಲಿ ಇರೋರ ಹೆಸರು ಸಂಜು ಅಂತ ಇದೆ, ಮತ್ತೆ ಬೇರೆ ಯಾರ್ದೋ ಹೆಸರಲ್ಲಿ ಇವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ ಅಂತಾರೆ, ಅವ್ರು ಬರ್ತಾರೆ ಓನರ್ ಅಂತಾರೆ. ಅದ್ರ ಲೈಸೆನ್ಸ್ ಕಾಪಿನೂ ಇಲ್ಲ, ಏನೂ ಇಲ್ಲ ಅವ್ರ ಹತ್ರ. ಸುಮ್ಮನೆ ಕಲೆಕ್ಟ್ ಮಾಡೋದು, ಯಾರೋ ಲೋಕಲ್ಗಳಲ್ಲಿ ಕಲೆಕ್ಟ್ ಮಾಡೋದು.